ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ಸಖತ್ತಾಗಿದ್ದೀನಿ. ನಾನು ಇವಾಗ ಎಲ್ಲ ಹೋಗ್ತಿದ್ದೀನಿ ಗೊತ್ತಾ? ಈ ಥರ ರೆಡಿ ಆಗಿ ಇನ್ನು ಎಲ್ಲಿಗೆ ಹೋಗ್ತೀನಿ? ಇದು ಎಲ್ಲಿಗೆ ಹೋಗೋಕ್ಕೆ ಸಾಧ್ಯ? ಆದರೂ ನನ್ನ ಜೀವನ ಎಲ್ಲ ಹಾಸ್ಪಿಟ್ಲಿಗೆ ಸುತ್ತದೆ ಆಗ್ಬಿಟ್ಟೈತೆ. ಬನ್ನಿ, ಇವತ್ತು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಮೈಸೂರಿಗೆ. 20 ಡೇಸ್ ಕಂಪ್ಲೀಟ್ ಆಯಿತು. ನೆನ್ನೆ ಸಂಡೇ ಅಲ್ವಾ, ಅದಕ್ಕೆ ಹೋಗಿದ್ದ. ಇವಾಗ ಹಾಸ್ಪಿಟ್ಲಿಗೆ ಹೋಗೋಣ. ಈಗ ಟೈಮ್ ಬಂದು ಆಲ್ರೆಡಿ 10:10 ಆಗಿದೆ. ಇವತ್ತು June 7. ಸೊ 777 ಮ್ಯಾನಿಫೆಸ್ಟೇಷನ್ ಮಾಡಬಹುದು. ಮಾರ್ನಿಂಗ್ 7 ಮಾಡಬೇಕಿತ್ತು, ನಂಗೆ ಗೊತ್ತಿರಲಿಲ್ಲ. ನನಗೆ ಗೊತ್ತಾಗಿದೆ ಈಗ 9:15. ಆ್ಯಂಡ್ ಈವ್ನಿಂಗ್ 7 ಮ್ಯಾನಿಫೆಸ್ಟೇಷನ್ ಮಾಡಿ ಒಂದು ಬುಕ್ಕಲ್ಲಿ ಬರೀರಿ. ಜುಲೈ 7 ಮ್ಯಾನಿಫೆಸ್ಟೇಷನ್ನು ತುಂಬ ಒಳ್ಳೆಯದಾಗುತ್ತೆ, ಬರೀರಿ, ಟ್ರೈ ಮಾಡಿ. ಬನ್ನಿ, ಇವಾಗ ಬ್ಯಾಗಿಗೆ ಪ್ಯಾಕ್ ಮಾಡ್ಕೋಬೇಕು. ಏನೇನು ಹಾಕೋತೀನಿ ಬ್ಯಾಗಿಗೆ ಅಂತ ಹೇಳಿ ತೋರಿಸ್ತೀನಿ. ನಾನು ಹಾಸ್ಪಿಟ್ಲಿಗೆ ಹೋಗ್ತಿದ್ದೀನಲ್ವ, ಒಬ್ಬಳೇ ಹೋಗ್ತಾ ಇರೋದು. ದೂರ. ನಮ್ಮಮ್ಮನೂ ಬರೋದ ಹೋಗ್ಬಿಟ್ಟು ಬಾ ಅಂತ. ನಮ್ಮ ಅಮ್ಮಗೂ ಮಂಡಿ ನೋವು. ಇನ್ನು ಯಾರು ಕರ್ಕೊಂಡು ಹೋಗೋದು? ವರ್ಷಿತಂಗೆ ಕೇಳಿದೆ. ಅವಳು ಆ್ಯಕ್ಚುಲಿ ಅವಳಿಗೇನೋ ಬೇರೆ ಕೆಲಸ ಆಯಿತು, ಬರೋಕ್ಕಾಗಲ್ಲ ಅಂದ್ಲು. ಪದೇ ಅವಳನ್ನ ಕರೆಯೋಕ್ಕಾಗಲ್ಲಲ್ವ, ಅದಕ್ಕೋಸ್ಕರ ಬಾಕ್ಸ್ ಹಾಕೊಳ್ಳೋಣ ಅಂತ. ತುಂಬ ದಿನದಿಂದ ಯೂಸೇ ಮಾಡಿರಲಿಲ್ಲ, ತುಂಬ ಗಲೀಜಿತ್ತು. 5 ನಿಮಿಷ ತೊಳೆದಿದ್ದೀನಿ. ತೊಳೆದು ಬಿಳ್ಳಗೆ ಮಾಡಿಬಿಟ್ಟೆ. ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ. ನಮ್ಮವ್ವ ನೋಡಿ ಬಾಂಡ್ಲಿಯಿಂದ ಇದಕ್ಕೆ ತೆಗ್ದಾಕೈತೆ. ಇವಾಗ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದ್ದೆ. ಋತುಗೆ ಕೇಸರಿ ಬಾತ್ ಹಾಕ್ಕೊಟ್ಟೆ. ಆ ಕೇಸರಿ ಬಾತ್ ತಿಂದು ಉಪ್ಪಿಟ್ಟು ಮಾಡೋದು 5 ನಿಮಿಷ ಲೇಟ್ ಆಗೋಯ್ತು. ಅದಕ್ಕೋಸ್ಕರ ಅವ್ಳಿಗೆ ಉಪ್ಪಿಟ್ಟು ಬಾಕ್ಸ್ಗೆ ಹಾಕೋಕ್ಕೆ ಆಗಲಿಲ್ಲ ಇವತ್ತು. ಬೇಗನೆ ಹೇಳ್ತೀನಿ, ನನಗೆ ಕೆಲವೊಂದು ಯೋಚನೆಗಳು ಬಂದಾಗ ಫ್ರೆಂಡ್ಸ್ ಹೆಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಅದು ತರಕಾರಿ ಕಟ್ ಮಾಡ್ತಾ ಇರ್ಬೇಕಾದ್ರೆ ಆ ಯೋಚನೆಲೇ ಇರ್ತೀನಿ. ಉಪ್ಪಿಟ್ಟನ್ನ 20 ನಿಮಿಷ 25 ನಿಮಿಷದಲ್ಲಿ ಮಾಡೋ ಉಪ್ಪಿಟ್ಟನ್ನ 1 ಅವರ್ ಮಾಡಿದ್ರೆ ಇನ್ನೇನಾಗುತ್ತೆ? ಲೇಟ್ ಆಗೋಯ್ತು. ಇವಾಗ ಹಾಗೆ ಒಂದು ಬಾಟಲ್ಗೆ ನೀರು, ಹಾಗೆ ಒಂದು ಸ್ವೆಟರು, ಹಾಗೆ ಛತ್ರಿ ಎಲ್ಲನೂ ತೊಗೊಂಡು ಹೋಗ್ತಾ ಇದ್ದೀನಿ. ನಿಮ್ಗೆ ತೋರಿಸ್ತೀನಿ. ಆ ಪಾತ್ರೆಯಿಂದ ಖಾಲಿ ಮಾಡಿ ಒಂದು ಎಷ್ಟು ಹಿಡಿಯುತ್ತೆ ಅಂತ ಚಿಕ್ಕ ಪಾತ್ರೆ ಅಥವಾ ಇದಕ್ಕೆ ಹಾಕಿಬಿಟ್ಟು ಅದನ್ನು ತೊಳೆದ್ಬಿಡ್ತೀವಿ. ಬಿಕಾಸ್ ದೊಡ್ಡ ಪಾತ್ರೆಯಲ್ಲಿ ಮಾಡಿ ಸುಮ್ಮನೆ ಮುಚ್ಚಿಟ್ಟು ಅಲ್ಲಾಕಿ ಇಲ್ಲಾಕಿ ನೊಣಗಳು ಹುಳಗಳು ಇದಾಗ್ತವೆ ಅಂತೇಳಿ ತಿಂಡಿ ಎಲ್ಲ ಆದಮೇಲೆ ಅದನ್ನೆಲ್ಲ ತೊಳೆಯಕ್ಕೆ ಹಾಕ್ಬಿಟ್ಟು ಬೇರೆ ಪಾತ್ರೆಗೆ ಹಾಕಿ ಕ್ಲೀನಾಗಿ ಮುಚ್ಚಿಡ್ತೀವಿ. ಸೊ ಇವಾಗ ಇದಕ್ಕೆ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು ವಾಟ್ರ್ ಬಾಟ್ಲಲ್ಲಿ ನೀರು ಹಾಕ್ಕೊಳ್ಳೋಣ. ಇದೊಂದು ವೇಲ್ ತೆಗ್ದು ಹಾಕ್ಬಿಡ್ತೀನಿ. ಈಗ ಒಂದು ಸ್ವೆಟ್ರು ತಗೊಳ್ಳೋಣ ಅಂತ. ಚಳಿ ಮಳೆ. ಅಮ್ಮ ಲಾಸ್ಟ್ ಟೈಮ್ ಬರಬೇಕಾದ್ರೆ ಸ್ವೆಟ್ರು ಕೊಟ್ಟು ಕಳಿಸಿತ್ತು ನಮ್ಮ ಅಪ್ಪಾಜಿ ಕೈಲಿ ಸಾಲಿಗ್ರಾಮದಿಂದ. ಇನ್ನೊಂದು 2-3 ನೇತಾಕಿಲ್ಲ. ಯಾಕಮ್ಮ? ಅಮ್ಮ ಒಂಥರ ಸುಮಾನ. ಮೈಸೂರಿಗೆ ಹೆಂಗೆಂಗೋ ಹಳೆ ಸ್ವೆಟ್ರಿಗೆ ಹೋಗೋಕ್ಕಾಯ್ತದ? ಹಾಸ್ಪಿಟ್ಲಿಗೆ ಚೆನ್ನಾಗಿ ಆಗ್ತಾಯಿದ್ದಿ ಕಣ. ತೀಡು ಏನು ಗುರಾಯಿಸ್ಬೇಡ. ಒಂಚೂರೇನೋ ನಮಗೂ ಒಂಚೂರು ಇಡು ಸಾಕು. ಇದೊಂದು ಸ್ವೆಟ್ರ್ ಹಾಕೊಂಡಿರ್ತೀನಿ. ವೇಲು ಅಪ್ಪಾಜಿಗೆ ಫೋನ್ ಮಾಡ್ತೀನಿ. ಆ ಕಡೆ ಸಾಲಿಗ್ರಾಮದಿಂದ ಲೇಟ್ ಆದರೆ ಕರ್ಕ ಬರ್ತದೆ. ಏನಮ್ಮ ಫೋನ್ ಮಾಡ್ತೀನಿ ಅಂತ ಹೇಳ್ತಲ್ವಾ? ಹಿಂಗೆ ಕಟ್ಕೊಳ್ಳೋದು. ನೈಟ್ ಬರೋದು ಲೇಟ್ ಆಯ್ತದಲ್ಲ, 8 ಗಂಟೆ ಆಯ್ತದಲ್ವ. ಹಿಂಗೆ ಈ ಸತಿ ಫುಲ್ ಸೇಫ್ಟಿ. ಆ ಸತಿ ಏನೋ ತಗೊಂಡು ಹೋಗ್ದಾನೆ ಅವ್ಯವಸ್ಥೆ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಈ ಸತಿ ಫುಲ್ ಸೇಫ್ಟಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮಾಮೂಲಿ ಪರ್ಸ್ ಇರಲೇಬೇಕು. ಅದರಲ್ಲಿ ಲಾಸ್ಟ್ ಟೈಮ್ ಕೊಟ್ಟಿದ್ದಂತಹ ಡಿಸ್ಕ್ರಿಪ್ಷನ್ನು, ಲಾಸ್ಟ್ ಟೈಮ್ ಮೆಡಿಸಿನ್ಸ್ ಬರೆದಿದ್ರಲ್ವ, ಅದನ್ನು ಎತ್ಕೊಂಡು ಹೋಗ್ತಾ ಇದ್ದೀನಿ. ಬೇಕಲ್ಲ, ಇದು ಸೆಕೆಂಡ್ನೇ ಟೈಮ್ ಹೋಗ್ತಾ ಇರೋದಲ್ವ. ಹಾಗಾಗಿ ನನ್ನ ಪ್ರಕಾರ ಒಂದು 4-5 ತಿಂಗಳು ಟ್ರೀಟ್ಮೆಂಟ್ ತೊಗೋಬೇಕು ನಾನು. ಪರ್ಸಲ್ಲಿ ಏನಿದೆ ಅಂದರೆ, ಇದು ಹಳ್ಳಿ ಮೈಸೂರದು ಹಾಸ್ಪಿಟ್ಲದು ಇದೆ. ಆಮೇಲಿಂದ ಒಂದು ಮಾಸ್ಕ್ ಇದೆ. ಅದಾದಮೇಲೆ ಆಧಾರ್ ಕಾರ್ಡ್, ಅಮ್ಮಂದು ಆಧಾರ್ ಕಾರ್ಡ್. ಅಮ್ಮ ನಿನ್ನ ಆಧಾರ್ ಕಾರ್ಡ್ ಇಲ್ಲೇ ಐತೆ ತಗೋ. ನಮ್ಮ ಅಮ್ಮಂದು ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಆಧಾರ್ ಕಾರ್ಡು. ಹಾಗೆ ಸ್ವಲ್ಪ ಕ್ಯಾಶ್ ಇಟ್ಕೊಂಡಿದ್ದೀನಿ. ಹಾಗೆ ಆ್ಯಂಡ್ ಪಾನ್ ಕಾರ್ಡ್ ಆ್ಯಂಡ್ ATM ಕಾರ್ಡ್ ಇದೆ. ಸೊ ಇಷ್ಟು ಸೇಫ್ಟಿಗೆ ಅಂತ ಹೇಳಿ ಮೊಬೈಲ್ ತೊಗೋತೀನಿ. ಆ್ಯಂಡ್ ಒಂದು ಹ್ಯಾಂಡ್ ಕರ್ಚಿಪ್ ತೊಗೋಬೇಕು. ಆ್ಯಂಡ್ ಉಪ್ಪಿಟ್ಟು ಬಾಕ್ಸ್ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕೈಲೆಲ್ಲ ತಿನ್ನೋಕ್ಕಾಗಲ್ಲ ಅಂತೇಳಿ. ಹಾಗೆ ಒಂದು ವಾಟ್ರ್ ಬಾಟ್ಲು, ನೀರು. ಲಾಸ್ಟ್ ಟೈಮ್ ನೀರು ದುಡ್ಡು ಕೊಟ್ಟೆ ತೊಗೊಂಡು ಕುಡಿದಿದ್ದೆ 10 ರೂಪಾಯಿಗೆ. ಅದು ಕುಡಿಯೋಂಗಾಯ್ತು ಅಂತೇಳಿ. ಹಾಗೆ ಇದೊಂದು ಸಿಂಪಲ್ ಆಗಿರೋ ದುಪ್ಪಟ್ಟ ಹಾಕೋತಾ ಇದ್ದೀನಿ. ಹಾಗೆ ಛತ್ರಿ, ಇದು ಒಳಗಡೆ ಹಾಕೊಳ್ಳೋಣ ಪರ್ಸು. ಹಾಗೆ ಅಂಬ್ರೆಲಾ ತೊಗೋಬೇಕು. ಅಲ್ಲಿ ಆಚೆ ಕಡೆ ಐತೆ ಹೋಗ್ಬೇಕಾದ್ರೆ. ಈಗ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ. ಹೋಗ್ಬೇಕಾದ್ರೆ ಹಾಗೆ ತೊಗೊಂಡೋಗೋಣ. ಹಾಗೆ ಈಗ ಒಂಚೂರು ಟೀ ಕುಡ್ಕೊಬಿಡ್ತೀನಿ. ಸೊ ಈ ನನ್ನ ಬ್ಯಾಗ್ ರೆಡಿ ಆಗಿದೆ. ಆ್ಯಕ್ಚುಲಿ ಇದು ತುಂಬ ಹಳೇ ಬ್ಯಾಗು. ನಾನು ಹೊಸ ಬ್ಯಾಗ್ ತೊಗೋಬೇಕು ಅಂತ ಒಂದು 2-3 ವರ್ಷದಿಂದ ಅಂದ್ಕೊಂಡ್ರು ಕೂಡ ತೊಗೊಳಕ್ಕೆ ಆಗ್ತಾಯಿಲ್ಲ. ನೋಡಿ ಇಲ್ಲೆಲ್ಲ ಒಂಥರ ಈ ಥರ ಜುಂಗ್ ಥರ ಆಗ್ಬಿಟ್ಟೈತೆ. ಅಷ್ಟು ಚೆನ್ನಾಗಿಲ್ಲ, ಬಟ್ ವಿಡಿಯೋಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ರಿಯಲ್ ಆಗಿ ಓಕೆ ಆ ಥರ ಇದೆ. ನೋಡೋಣ, ಒಂದು ಮುಂದೆ ಹೊಸ ಬ್ಯಾಗ್ ತೊಗೋಬೇಕು. ಇವಾಗ ಟೀ ಕುಡಿದು
ಹೊರಡೋಣ ಫ್ರೆಂಡ್ಸ್. ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಏನು ಹೇಳ್ತಾರೆ, ಏನೇನಾಗುತ್ತೆ ಎಲ್ಲವನ್ನ ನೋಡೋಣ ಇವತ್ತಿನ ಡೈಲಿ. ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಮತ್ತೆ ಬರ್ತೀನಿ, ಅಲ್ಲಿ ತನಕ ವೆಯ್ಟ್ ಮಾಡಿ. ಹಾಗೆ ನಾನು ಯೂಟ್ಯೂಬ್ ಫ್ರೆಂಡ್ಸ್ ಹತ್ರ ಮಾತಾಡ್ಕೊಂಡು ಬಸ್ ಸ್ಟಾಪಿಗೆ ಬಂದೆ. ಅಲ್ಲಿಂದ ನಮ್ಮೂರ ಪಕ್ಕದ ಮನೆ ಅಂಕಲ್ ಒಬ್ಬರು ಸ್ಕೂಟಿಲಿ ಹೋಗ್ತಾ ಇದ್ರು, ಅವ್ರನ್ನ ಅಡ್ಡೆ ಆಗ್ತೆ. ಪಾಪ ಅವ್ರು ಸಾಲಿಗ್ರಾಮ ಬಸ್ ಸ್ಟಾಪ್ ತನಕ ಬಿಟ್ಕೊಟ್ರು. ಬಸ್ ಸ್ಟಾಪಲ್ಲಿ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿದೆ. ಮೈಸೂರು ಬಸ್ ಬತ್ತು, ಹತ್ಕೊಂಡೆ. ಪುಣ್ಯಕ್ಕೆ ಒಂದು ಸೀಟ್ ಸಿಕ್ತು. ಸರ್ ಊಟ ಕಳ್ಳಿ ಒಂದು ಕೊಡಿ. ಮೈಸೂರು ಟಿಕೆಟ್ ಬರೋದು ಗೈಸ್. ಈಗ ಅಕಸ್ಮಾತಾಗಿ ನಾನು ಒಬ್ಬರು ಸಿಸ್ಟರ್ಗೆ ನೆನ್ನೆ ಮೆಸೇಜ್ ಹಾಕಿದ್ದೆ. ಸೊ ಮೈಸೂರು ಬರ್ತಿದ್ದೀನಿ, ಮೀಟ್ ಆಗ್ಬೋದಾ ಅಂತ ಹೇಳಿ. ಅವರು ಸ್ವಲ್ಪ ಲೇಟಾಗಿ ರಿಪ್ಲೈ ಮಾಡಿದ್ರು. ಬನ್ನಿ ಅಂತೇಳಿ ಲೊಕೇಶನ್ ಕಳಿಸಿದ್ದಾರೆ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ಬಿಕಾಸ್ ಅವ್ರನ್ನ ತುಂಬ ವರ್ಷದಿಂದ ಫಾಲೋ ಮಾಡ್ತಾ ಇದ್ದೆ, ಅವ್ರ ವೀಡಿಯೋಸ್ ನೋಡ್ತಾ ಇದ್ದೆ. ಆ್ಯಂಡ್ ನಮ್ಮ ಊರ ಕಡೆಯವರು ಅಂತಲೇ ಹೇಳ್ತೀನಿ. ಹಾಕಿ ಅಂಕಲ್, ಇನ್ನೊಂದ ಚಿಕ್ಕವನೇ ಹಾಕಿ, ನಾನು ಒಂದು ತಿನ್ಕೊಂಡು ಹೋಗಂಗೆ. ಸೊ ಇವಾಗ ಲೊಕೇಶನ್ ಕಳಿಸಿದ್ದಾರೆ. ನನಗೂ 5:30 ತನಕ ಏನೂ ಕೆಲಸ ಇಲ್ಲ. ಸೊ ಹಾಗಾಗಿ ಹೋಗಿ ಮೀಟ್ ಮಾಡ್ಕೊಬರೋಣ ಅಂತ ಹೇಳಿ. ಓಲಾಗೇನೋ ಜಾಸ್ತಿ ಅಮೌಂಟ್ ತೋರಿಸ್ತಾ ಇದೆ. ನಮ್ಮದು ಬಡ್ಜೆಟ್ ಕಡಿಮೆ ಇರೋದ್ರಿಂದ ಅದಕ್ಕೆ ಇಲ್ಲೊಬ್ಬರು ಇದ್ದರು ಸರ್ರು, ಯಾರೋ ಪೊಲೀಸ್ನವರು. ಅವ್ರನ್ನ ಅಡ್ರೆಸ್ ಕೇಳಿದೆ. ಸೊ ಸಿಟಿ ಬಸ್ ಸ್ಟಾಪ್ ಹತ್ರ ಹೋಗಿ ಅಲ್ಲಿಂದ ಇನ್ನೊಂದು ಬಸ್ ಹತ್ತು ಹೋಗಿ ಸುಮ್ಮನೆ ಆಟೋಗೆ 300-400 ರೂಪಾಯಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಲೇಟ್ ಆದರೆ ಆ ಕಡೆಯಿಂದ ಓಲೋ ಮಾಡ್ಕೊಂಬರೋಣ, ಈ ಕಡೆಯಿಂದ ಬಸ್ಸಲ್ಲೇ ಹೋಗೋಣ ಅಂತ ಡಿಸೈಡ್ ಆಗಿದ್ದೀನಿ. ಇಲ್ಲಿ ಮಾವಿನ ಹಣ್ಣು ತೊಗೋತಾ ಇದ್ದೀನಿ. ಮಾವಿನ ಹಣ್ಣು ನೋಡಿದೆ, ಹಾಗಾಗಿ. ಆ್ಯಂಡ್ ಎಲ್ಲಿ ಹೋಗ್ತೀನಿ, ಯಾರನ್ನ ಮೀಟ್ ಮಾಡ್ತೀನಿ, ಆ್ಯಂಡ್ ಅವ್ರ ಪರ್ಮಿಷನ್ ತೊಗೋತೀನಿ. ಅವ್ರು ವೀಡಿಯೋ ಮಾಡಿ ಅಂದರೆ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಸೊ ಹೋಗೋಣ ಬನ್ನಿ. ಇವಾಗ ನೀವು ನೋಡಿರಂತೆ ನಾನು ಯಾರನ್ನ ಮೀಟ್ ಮಾಡ್ತೀನಿ ಅಂತ. ಹಂಗಂತೂ ನಾನು ಮೈಸೂರಿಗೆ ಹೋಗೇ ಇರಲಿಲ್ಲ. 1 ಗಂಟೆ ಆಗಿತ್ತು, ಊಟಗಳಲ್ಲಿದ್ದೆ. ಅಮ್ಮ ಆಲ್ರೆಡಿ 3 ಸತಿ ಕಾಲ್ ಮಾಡಿದರು, ಹೋದ ಹಾಸ್ಪಿಟ್ಲಿಗೆ ಅಂತೇಳಿ. ಇವಾಗ ಅಮ್ಮಂಗೆ ಈ ಥರ ಹೇಳಿದೆ, ಯೂಟ್ಯೂಬ್ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರನ್ನ ಮೀಟ್ ಮಾಡ್ಕೋತೀನಿ ಅಂತ. ಸರಿ ಬೇಗ ಬಾ ಅಂದರು. ಅಲ್ಲಿಂದ ಹೊರಟೆ ನಾನು ಬಸ್ ಹತ್ಕೊಂಡು. ಫ್ರೆಂಡ್ಸ್, ಅಲ್ಲಿ ಊಟಗಳಿಲ್ಲ ಒಂದು ಬಸ್ ಹತ್ತಿದೆ. ಅಲ್ಲಿ ಅದು ಆ ಕಡೆನೋ ಲೆಫ್ಟ್ ಕ್ರಾಸ್ ಆಗ್ತಿತ್ತು. ಸಬರ್ ಬಸ್ ಸ್ಟಾಪ್ ಇನ್ನೂ ಮುಂದೆ ಇದೆ, ಇಲ್ಲೇ ಸ್ಟಾಪ್ ಕೊಟ್ಟರು. ನಾನು ಯಾವಾಗ ಒಂದು ಸಲ ಸ್ವಂತ ಫ್ರೆಂಡ್ ಅವ್ರ ಜೊತೆ ಟ್ರೈನಿಗೆ ಬಂದಿದ್ದೆ. ಬೆಂಗಳೂರಿಂದ ಮೈಸೂರಿಗೆ ಟ್ರೈನ್ ಬಂದು ಅಲ್ಲಿಂದ ಮೈಸೂರಿಂದ ನಮ್ಮೂರಿಗೆ ಹೋಗಿದ್ದ ಗುಂಟೂರಿಗೆ. ಆವಾಗ ರೈಲ್ವೆ ಸ್ಟೇಷನಿಂದ ಸಬರ್ ಬಸ್ ಸ್ಟಾಪಿಗೆ ನಡ್ಕೊಬಂದಿದ್ದು. ಹಾಗಾಗಿ ಸ್ವಲ್ಪ ಈ ರೋಡು ನನಗೆ ನೆನಪಿದೆ. ಅಂದರೆ ಏನು 1.5 ವರ್ಷದ ಹಿಂದೆ ಬಂದಿದ್ದು, ಒಂದು ಸಲ ಬಂದಿದ್ದು. ಅದು ಅಲ್ಲಿಂದ ಇಲ್ಲಿ ನಡ್ಕೊಬಂದು ಬಸ್ ಹತ್ತಕ್ಕೆ ಅಂತ. ನಾನು ಅದೇ ಫಸ್ಟ್ ಮಂತ್ರಾಲಯ ಬಿಟ್ಟರೆ ಅದೇ ಸೆಕೆಂಡು ಟ್ರೈನಲ್ಲಿ ಬಂದಿರೋದು. ನಾನು ಟ್ರೈನಲ್ಲೇ ಬಂದಿರಲಿಲ್ಲ. ಇವಾಗ ಸಬಾರ್ಗೆ ಹೋಗಿ ಅಲ್ಲಿಂದ ಬಸ್ಸು ಯಾವ ಕಡೆ ನಿಂತ್ಕೋತಾವೋ ಗೊತ್ತಿಲ್ಲ. ಯಾರೋ TCನೋ ಅಥವಾ ಯಾರು ಹುಡುಗಿನೋ ಕೇಳಿಕೊಂಡು ಹತ್ಕೊಂಡು ಹೋಗಬೇಕು. ನಡೆಯೋಕ್ಕಾಗ್ತಿರ್ಲಿಲ್ಲ ಫ್ರೆಂಡ್ಸ್. ಡೈರೆಕ್ಟ್ ನಾನೇನೋ ಬಸ್ ಸ್ಟಾಪ್ಗೆ ಬಿಡ್ತಾರೆ ಅಂದ್ಕೊಂಡೆ. ಅದು ಆ ಕಡೆ ಹೋಯ್ತಲ್ಲ, ಬಸ್ ಸ್ಟಾಪಿಗೆ ಬರಲ್ವಂತೆ ಆ ಬಸ್ಸು. ಸೊ ಆಟೋಗೆ ಯಾರು 400 ರೂಪಾಯಿ ಕೊಡ್ತಾರೆ. ನಮ್ಮದು ಬೇರೆ ನಿಮಗೆ ಗೊತ್ತಲ್ವ ನಮ್ಮ ಪ್ರಾಬ್ಲಮ್ಸು. ಅದೇ 400 ರೂಪಾಯಿ ಇದ್ದರೆ ಹಾಸ್ಪಿಟ್ಲಿಗೆ ಹೋಗುತ್ತೆ ಅಂತೇಳಿ ಬಸ್ಗೆ ಓಡಾಡ್ತಾ ಇದ್ದೀನಿ. ಬನ್ನಿ, ಏನಾಗುತ್ತೆ ನೋಡಿವ್ರಂತೆ. ಹಿಂದೆ ರೋಡಲ್ಲಿ 186 ಬಸ್ ಬರುತ್ತಾ? ಫ್ರೆಂಡ್ಸ್, ಎಂಥ ಕೆಲಸ ಮಾಡಿದ್ದೀನಿ ಗೊತ್ತಾ? ನಾನು ಹೋಗ್ಬೇಕಾಗಿರೋದು ಸಿಟಿ ಬಸ್ ಸ್ಟಾಪ್ಗೆ, ಆಯಿತಾ? ಅವ್ರ ಬಸ್ ಅಲ್ಲೇ ಇರಿಸಿದ್ರು ಅಂತ ಹೇಳಿ ನಾನು ಸಬರ್ ಬಸ್ ಸ್ಟಾಪು ಅಂತ ಹೇಳಿದ್ರು. ಸಬರ್ ಬಸ್ ಸ್ಟಾಪಿಗೆ ಬಂದೆ. ಈ ಬಸ್ ಸ್ಟಾಪಲ್ಲಿ ಅಲ್ಲಂತ ಬಸ್ ಬರೋದು. ಇದೆಲ್ಲ ಫುಲ್ಲು KSRTC ಐತೆ. ನಾನು ಬಂದಾಗಲೇ ಡೌಟ್ ಹೊಡಿತು, ಇದೇನಪ್ಪ ಇದು ಎಲ್ಲ KSRTC ಬಸ್ಗಳೇ ಇದೆಯೇ, ಮಂಡ್ಯ, ಮೈಸೂರು, ಬೆಂಗಳೂರು ಅಂತ. ಈ ಲೋಕಲಲ್ಲಿ ಓಡಾಡೋ ಎಲ್ಲವೇ ಬಸ್ಗಳು ಅಂತ ಹೋಗಿ TC ಕೇಳಿದ್ರೆ, ಇದೆಲ್ಲ ಕಣಮ್ಮ, ಈ ಬಸ್ ಸ್ಟಾಪಲ್ಲಿ ಬಸ್ ಬರೋಲ್ಲ, ನೀನು ಸಿಟಿ ಬಸ್ ಸ್ಟಾಪಿಗೆ ಹೋಗಬೇಕು ಅಂದು. ಟೈಮ್ ನೋಡಿದ್ರೆ ನಂಗೆ ಆಲ್ರೆಡಿ ಟೈಮ್ ಹೋಗ್ತಾ ಇದೆ. ಹೋಗಿ ಮಾತಾಡಿಸ್ಕೊಂಡು ಬರೋಣ ಅಂದರೆ ಇನ್ನೂ ಇಲ್ಲೇ ನಂಗೆ ಗೊತ್ತಾಗ್ತಾನೆ ನೋಡಿ ಹೆಂಗೆ ಒದ್ದಾಡ್ತಾ ಇದ್ದೀನಿ. ಅದಕ್ಕೆ ಗಂಡ ಅನ್ನೋ ಒಬ್ಬ ವ್ಯಕ್ತಿ ಇದ್ದರೆ ಬೈಕಲ್ಲಿ ಹೋಗ್ಬೋದಿತ್ತು, ಅಥವಾ ಏನಾದರೂ ಒಂದು ಅರೇಂಜ್ ಮಾಡಿಕೊಟ್ಟಿರೋರು ಹೋಗೋಕ್ಕೆ ಬರೋಕ್ಕೆ. ಅದು ಯಾರೂ ಇಲ್ಲ. ಈಗ ನಾನು ಎಲ್ಲೇ ಹೋದ್ರೂ ಒಬ್ಬಳೇ ಹೋಗಬೇಕು, ಒಬ್ಬಳೇ ಬರಬೇಕು. ನನ್ನ ಪಾಡು ಯಾರಿಗೂ ಬೇಡ, ಯಾವ ಹೆಣ್ಮಕ್ಳಿಗೂ ಆಗೋದು ಬೇಡ. ನಾವಾದರೆ ಒಂಚೂರು ದೇವರು ಅಲ್ಪ ಸ್ವಲ್ಪ ಓದಿರೋದಕ್ಕೆ ಹಿಂಗೆ ಗೊತ್ತಾಗದೆ ಹೋದ್ರೂ ಅವ್ರನ್ನ ಇವ್ರನ್ನ ಕೇಳಿಕೊಂಡು ಓಡಾಡ್ತಾ ಇದ್ವಿ. ನನ್ನ ಹಣೆ ಬರೋನೇ ಸರಿ ಇಲ್ಲ. ಏನು ಮಾಡಬೇಕು ಅಂತ ಹೋದ್ರೂ ಎಡವಟ್ಟುಗಳು ಆಗ್ತಾನೆ ಇರ್ತವೆ. ಇವಾಗ
ಇವಾಗ ಬನ್ನಿ ಸಿಟಿ ಬಸ್ ಸ್ಟಾಪ್ ಹೋಗ್ಬಿಟ್ಟು ಬೇಗ ಬಸ್ ಹತ್ತಿ ಹೋಗೋಣ. ಟೈಮ್ ಇಲ್ಲ ನನಗೆ ಇವಾಗ. ಫ್ರೆಂಡ್ಸ್ ಅಲ್ಲಿ ಟೀಸಿನ ಕೇಳಿ ಅವ್ರು ಅಲ್ಲಿ ಹೋಗ್ಬೇಕಮ್ಮ ಇಲ್ಲಿ ಬರಲ್ಲ ಅಂದಿದ್ದಕ್ಕೆ ಯಾರೋ ಒಬ್ಬರು ಅಣ್ಣ ಯಾರೋ ನಂಗೆ ಗೊತ್ತಿಲ್ಲ ಬಂದು ಅಲ್ಲಿ ಹಿಂದೆ ರೋಡಿಂದ ಹೋಗಿ ಅಲ್ಲಿ 108 ಬಸ್ ಬರುತ್ತೆ, ಅಲ್ಲಿಂದ ಹತ್ಕೊಂಡು ಹೋಗಿ ಸಿಟಿ ಬಸ್ ಸ್ಟಾಪ್ ಹೋಗಿ ಅಲ್ಲಿ ಬಸ್ ಸಿಗುತ್ತೆ ಅಂತ ಹೇಳಿದ್ರು. ಬಟ್ ನಂಗೆ ಇಲ್ಲಿ ಎಕಡೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಂದರೆ ನನಗೆ ಟೈಮ್ ಇಲ್ಲ. ಆ ಕಡೆಯಿಂದ ನಾನು ಬೇಗ ಬರಬೇಕಲ್ವ ಡಾಕ್ಟರ್ ಬರೋ ಅಷ್ಟರಲ್ಲಿ, ಅದಕ್ಕೋಸ್ಕರ ರ್ಯಾಪಿಡೋ ಬುಕ್ ಮಾಡಿದ್ದೀನಿ. ಕಡಿಮೆಗೆ ಸಿಕ್ತು, ಅಲ್ಲೇನೋ 400 ರುಪೀಸ್ ತೋರಿಸ್ತಾ ಇತ್ತು, ಇಲ್ಲಿ 180 ರುಪೀಸ್ ತೋರಿಸ್ತಾ ಇದೆ. ಪರವಾಗಿಲ್ಲ, ಆ ಕಡೆಯಿಂದ ಬಸ್ಗೆ ಬರೋಣ ಬೇಗ ಆಯಿತು ಅಂತ ಹೇಳಿದ್ರೆ 180 ಅಲ್ವಾ 400ಕ್ಕಿಂತ ಕಡಿಮೆ. ಹೋಗಿ ಆಯಿತು ಅಂತ ಹೇಳಿ ಇನ್ನೇನು ಮಾಡಲಿ, ನಾನು ಸಿಟಿ ಬಸ್ ಸ್ಟಾಪ್ ಹೋಗಿ ಅಲ್ಲಿಂದ ಬಸ್ ಇಟ್ಕೊಂಡು ಅಲ್ಲಿಂದ ಅಡ್ರೆಸ್ಗೆ ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೇಕಾ ನಡ್ಕೊಂಡು ಹೋಗ್ಬೇಕಾ ಅಷ್ಟೊಂದೆಲ್ಲ ಪರದಾಡೋದಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಲ್ವ, ಅದಕ್ಕೋಸ್ಕರ ರ್ಯಾಪಿಡೋ ಬುಕ್ ಮಾಡೋಣ ಅಂತ ಬುಕ್ ಮಾಡಿದ್ದೀನಿ. ಸ್ವಲ್ಪ ಕಡಿಮೆನೇ ಆಯ್ತಲ್ವ ಅಮೌಂಟು ಅಂತ ಹೇಳಿ ಅವ್ರು ಇಲ್ಲೇ ಇದ್ದರು, ಕರೆದ್ರು. ಆಟೋ ಎಲ್ಲೋ ಆ ಕಡೆ ಮೂಲೆಯಲ್ಲಿದೆಯಂತೆ, ಕಾಲ್ ಮಾಡಿ ಈ ಕಡೆ ಕ್ರಾಸ್ ಆದೆ, ನಾನು ಆ ಕಡೆ ನಿಂತಿದ್ದೆ ಬಸ್ ಸ್ಟಾಪ್ ಹತ್ರ. ಸೊ ಬಂದರು, ಇವಾಗ ಹತ್ಕೊಳ್ಳೋಣ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಹೋಗೋಣ. ಸರ್ OTP ಹೇಳ್ಬೇಕಲ್ವಾ? ಬಿಸಿಲಲ್ಲೆಲ್ಲ ನಡ್ಕೊಬಂದಲ್ವ ಒಂದು ಸ್ವಲ್ಪ ಶೆಕೆ ಅನ್ನಿಸ್ತಿತ್ತು, ಹಾಗೆ ಸ್ಪೆಟ್ರನ್ನ ತೆಗ್ದಾಕ್ಬಿಟ್ಟು ವೇಲ್ ಹಾಕೊಂಡೆ. ಇಲ್ಲ ಫಸ್ಟ್ ಟೈಮ್ ಬರ್ತಿರೋದಲ್ಲ, ಮನೆ ಹತ್ರ ತಗೊಂಡೋಗ್ಬಿಟ್ರೆ ಸಾಕೋಣ. ನಮಗೆ ಹೆಂಗೆ ಅನುಕೂಲ ಆಗುತ್ತೆ ಆ ಕಡೆ ರೂಟೆಲ್ಲ ಇನ್ನೊಂದು 10 ಮಿನಿಟ್ಸ್ ಅಲ್ಲ ಅಲ್ಲ, ಅಲ್ಲಿ ಅಡ್ರೆಸ್ ಲೊಕೇಶನ್ ರೀಚ್ ಆಗೋದು. ಫೈನಲಿ ಬಂದೆ. ಅವಾಗಲೇ ತುಂಬ ಹೊತ್ತಾಯಿತು, ಕಸ್ಟಮರ್ ಇಲ್ಲ, ನಾನು ನಿಮ್ದು ಮಾತಾಡಿದ್ನಲ್ವ, ನೀವೇ ಅಂತ ಗೊತ್ತಾಗಿರುತ್ತೆ ಇಷ್ಟರಲ್ಲಿ ಮೈಸೂರಲ್ಲಿ ಯಾರನ್ನ ಮೀಟ್ ಮಾಡಕ್ ಹೋಗ್ತಿದ್ದಾರೆ ಅಂತ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೇನೋ, ಇಲ್ಲೇ ಇದ್ದಾರೆ ಭೂಮಿಕಾ ಸಿಸ್ಟರು. ಕ್ವಾಲಿಟಿ ನಮ್ದು ಸೀರೆ ಚೆನ್ನಾಗಿದೆ. ನಾನು ಆಕ್ಚುಲಿ ಅಂದ್ರೆ ಸೀರೆ ತಗೊಳಕ್ ಬರ್ಲಿಲ್ಲ ಫ್ರೆಂಡ್ಸ್, ಇವ್ರನ್ನ ನೋಡಕ್ ಬಂದೆ. ಬಟ್ ಸೀರೆ ಕಸ್ಟಮರ್ಸ್ ಇದ್ರಲ್ವಾ ನೋಡ್ತೀನಲ್ವಾ, ಎಲ್ಲ ಚೆನ್ನಾಗಿದೆ. ನೋಡೋಣ ಮುಂದೆ ದುಡ್ಡೆಲ್ಲ ತಗೊಂಡ್ಬರೋಣ, ಈಗ ದುಡ್ಡು ತಗೊಂಡ್ಬಂದಿಲ್ಲ. ನೀವು ಚೆನ್ನಾಗಿರಿ, ಹಾಯ್, ನೀವು ಚೆನ್ನಾಗೇ ಖುಷಿ. ನಾವ್ ನಿಮ್ಮೂರವ್ರು ಗೊತ್ತಾ? ನಿಮ್ಮೂರವ್ರು ಕೂಡ ನಾವು. ನಮ್ದು ಮಂದಿಯವರು ಶ್ರೀರಂಗಪಟ್ಟಣನೇ, ಅಮ್ಮ ಮನೆದೇವ್ರು. ಗಂಡನ ಮನೆದು ಮೇಲ್ಕೋಟೆ. ಅಪ್ಪ ಬಾಯ್ಲೆ ಹಾಯ್ ಹೇಳು. ಹಾಯ್ ಮಗ್ನ. ಹಾಯ್. ಸಣ್ಣ ಆಗಿದ್ಯಾ? ಹಂಗೆ ವಿಡಿಯೋದಲ್ಲಿ ಒಂಥರ ಕೆನ್ನೆ ದಪ್ಪ ಕಾಣ್ತವಲ್ಲ. ಇಲ್ಲ ಅವನು ಮೊದ್ಲಿಂದಾನು ಸಣ್ಣನೇ. ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ಯಾರು ತಲೆ ಕೆಡ್ಸ್ಕೋಬೇಡಿ. ನಂದೇ ಚಿಕ್ಕ ಅನ್ಕೊಳ್ಳಿ, ನಮ್ದು ದೊಡ್ಡದಾಗ ಕಷ್ಟ ಇರುತ್ತೆ. ಮನುಷ್ಯರಿಗಂದ್ರೆ ಮರಕ್ ಬರಲ್ಲ, ಒಂದು ಒಳ್ಳೆ ದಿನ ಬರೋಕ್ಕೆ ಕಾಯ್ಬೇಕಷ್ಟೇ. ಖುಷಿಯಾಗಿರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸಿಸ್ಟರ್. ಅಪ್ಪ ಬಾಯ್. ಅಣ್ಣ ಬಾಯ್. ನನ್ನ ಫ್ರೆಂಡ್ಗೆ ಚಂದನ ಅಂತ ಒಂದು ಆಯ್ ಇಟ್ಬಿಡಿ, ಅವಳಿಗೆ ನೀವು ತುಂಬ ಇಷ್ಟ. ಹ್ಞೂ, ಎಷ್ಟು ಸಪೋರ್ಟಿವ್ ಹಸ್ಬೆಂಡ್ ಅಲ್ವಾ, ಅಂದರೆ ನೀವು ಏನೇ ಮಾಡಿದ್ರು ಸಪೋರ್ಟ್ ಮಾಡ್ತೀವಿ. ಹೌದಲ್ವಾ, ನಾವು ಅದೇ ಖುಷಿ ಪಡ್ತೀವಿ. ನಿಮ್ದು 100 ಕಮೆಂಟಲ್ಲ 50 ಕಮೆಂಟ್ ಅದೇ ಇರುತ್ತೆ. ಫ್ರೆಂಡ್ಸ್ ಓಲೋ ಬುಕ್ ಮಾಡಿ ಅವ್ರೇನೋ ಎಕ್ಸ್ಟ್ರಾ ಅಮೌಂಟ್ ಕೇಳಿದ್ರು ಅಂತೇಳಿ ಕ್ಯಾನ್ಸಲ್ ಮಾಡಿದೆ. ಮತ್ತೆ ಇನ್ನೊಂದು ಬುಕ್ ಮಾಡಿದ್ದೀನಿ. ಲಪ್ಪು ಆಟ ಆಡ್ತಾ ಇದ್ದಾನೆ. ಹಾಯ್ ಮಾಡಪ್ಪ. ಹಾಯ್ ಹಾಯ್. ಆ್ಯಂಡ್ ಸಿಸ್ಟರು ಅಣ್ಣ ಸ್ವಲ್ಪ ಅವರು ಬ್ಯುಸಿ ಇದ್ದಾರೆ, ಬಟ್ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಒಳಗಡೆ ಬನ್ನಿ ಅಂದರು. ಆಲ್ರೆಡಿ ಓಲೋದವ್ರು ಕಾಲ್ ಮಾಡ್ತಾ ಇದ್ದಾರೆ. ಬಾಯ್. ಅದು ಯಾವ ಶೋ ಮಾಡ್ತದೆ ಆಟೋಗೆ ಹೋಗಿ ಒಬ್ಬರು ಎತ್ಕೊಂಡಿದ್ದೆ, ತೋರಿಸುತ್ತೆ ನಿಮಗೆ. ಬರ್ತೀನಿ ಗೊಂಬೆ, ನಾನು ಕೊಡ್ಬೇಕು, ಕೈ ಕೊಡ್ತೀನಿ. ಪಿಂಪಲ್ಸ್ ಆಗ್ತವೆ ಚಿಕ್ಕ ಮಗು ಅಲ್ವಾ. ಇಲ್ಲ ಆ್ಯಕ್ಚುಲಿ ನಿಜ ಮನಸ್ಸಿರ್ತದೆ, ಯಾವಾಗಲಾರು ಕೇರ್ ಬಂದಾಗ ನಮ್ಮ ಸಾರಿ ಖಂಡಿತ ಫ್ರೀ ಮಾಡ್ಕೊಂಡು ಬೇಜಾರು ಫಂಕ್ಷನ್ ಮಾಡಿದಾಗ ಹೇಳ್ತೀನಿ, ಅಥವಾ ನಿಮ್ಗೆ ಬರೋಕ್ಕಾಗಿಲ್ಲ ಅಂದ್ರೆ ಫ್ರೀ ಇದ್ದಾಗ ಇಂಥ ದಿನ ಫ್ರೀ ದಿನ ಅಂದರೆ ನಾವು ಅವತ್ತೇನಾದ್ರು ಸ್ಪೆಷಲ್ ಮಾಡ್ತೀವಿ. ಅವತ್ತು ದಿನ ಅಲ್ಲಿ ಇಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಬರೋದು. ಖುಷಿ ಆಯಿತು ಆ್ಯಕ್ಚುಲಿ, ನಾವು ಹಳ್ಳಿಯವರಾಗಿರೋದ್ರಿಂದ ಖುಷಿ ಆಯಿತು. ಸ್ವಲ್ಪ ಭಯ ಆಯಿತು ಹೆಂಗೆ ಮಾತಾಡೋದಪ್ಪ ಏನು ಅಂತ. ಏನಿಲ್ಲ, ಅದು ವಿಡಿಯೋದಲ್ಲಿ ನೋಡಿದಾಗ ಮಾತ್ರ ರಗಡ ಹಂಗೆ ಹಿಂಗೆ ಅಂತ ಅಷ್ಟೇ. ಬಟ್ ನಾನು ಯಾರೇ ಬಂದನು ಪ್ರೀತಿ ತೋರಿಸ್ಬೇಕು ಅವ್ರಿಗೆ. ಹೌದು, ಅದೇ ಅಲ್ವಾ ಮನುಷ್ಯಂಗೆ ಹೋದಾಗ ಏನು. ಹೌದು, ಬರ್ತೀನಿ ಗೊಂಬೆ, ಬರ್ತೀನಿ. ಊಟ ಮಾಡದೆ ಕಳಿಸ್ತಾ ಇದ್ದೀವಿ. ಪರವಾಗಿಲ್ಲ, ಇನ್ನೊಂದು ಟೈಮ್ ಬಂದಾಗ ಏನಾದ್ರು ಗೊಂಬೆ ನಾಮಕರಣ ಕೇಳಿದ್ರೆ ಬರ್ತೀನಿ. ಗಿಫ್ಟ್ ಗೊಂಬೆ ಬರೋದ ಬಡ್ತಾಳಕ್ಕೆ ಬರ್ತೀನಿ ಆಯ್ತಾ. ಅಕ್ಕನ್ ಕರ್ಕೊಂಡ್ ಬರ್ತೀನಿ ಅವತ್ತು, ರೆಡಿಯಾಗಿ ನೀಟಾಗಿ ಸೀರೆ ಗಿರೆ ಹಾಕೊಂಡು ಬರೋದು. ಬನ್ನಿ ಬಾಯ್. ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಬಾಯ್. ಅದು ಆಟೋ ಯಾವುದು ಅವ್ರು ತೊಗೊಂಡಿದ್ದಾರೆ ಲೊಕೇಶನ್ನು. ಸರಿ ಸಿಸ್ಟರ್, ಬರೋಣ.
ಫ್ರೆಂಡ್ಸ್ ಇವಾಗ ಬನ್ನಿ ಆಟೋದು ಬೇರೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಒಂದು ಆಟೋ ಕ್ಯಾನ್ಸಲ್ ಮಾಡಿ ಇನ್ನೊಂದು ಆಟೋ ಬುಕ್ ಮಾಡಿದೆ. ಬಟ್ ಅಲ್ಲಿ 2 ಆಟೋನೂ ಬಂದಿದ್ದಾರೆ. ಪ್ರಮೋದ್ ಅಣ್ಣ ಮಾತಾಡ್ತಾ ಇದ್ದಾರೆ. ನೀವು ಇವ್ರನ್ನೇ ಕೇಳಬೇಕು. ಅಪ್ಪು ಬರೋದಾ? ಬಾಯ್ ಅಣ್ಣ, ಖುಷಿ ಆಯಿತು ಅಣ್ಣ. ಭೂಮಿ ಸಿಸ್ಟರ್ಗೆ ಹೇಳಿದ್ದೀನಿ ಯಾವಾಗಾದ್ರೂ ನಮ್ಮ ಮನೆಗೆ ಬರಬೇಕು. ಸಿಸ್ಟರ್ ಬಾಯ್ ಗಂದೆ, ಬಾಯ್ ಗೊಂಬೆ, ಬಾಯ್ 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 ಬಾಯ್ಕಿ ನಗಾಡ್ತಾವಳೆ. ಬರ್ತೀನಿ. ಹೌದು, ಇಲ್ಲಾಂದ್ರೆ ಆಗಲ್ಲ, ಆಗ ಚಾನ್ಸೇ ಇಲ್ಲ. ಬಟ್ ಅವ್ರಲ್ಲಿ ತೋರಿಸ್ತಿದ್ಯಂತೆ ಸುಷ್ಮಿತಾ ಅಂತ ಹೇಳಿ. ತೋರಿಸುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ಯಾನ್ಸಲ್ ಮಾಡಿದರೆ ಅದು ಏನು ಇದಾಗಿಲ್ಲ. ಅಂದ್ರೆ ಅವ್ರು ಹೇಳ್ತಿರೋದು ಕ್ಯಾನ್ಸಲ್ ಆಗಿಲ್ಲ, ಇನ್ನ ನನ್ನ ಶೋ ಆಗ್ತಿದೆ ಅಂತ ತೋರಿಸಿದ್ರು. ಇನ್ನೇನು ಮಾಡಲಿ ಅಂತ ನಾನು 3.5 ಕಿಲೋಮೀಟರ್ ಬಂದಿದ್ದೀನಿ ಮೇಡಮ್ ಅಂದರು. 50 ಕೊಡಿ. ಈಗ ಏನೇ ಆಗಿದ್ರು OTP ಬೇಕೇ ಬೇಕಲ್ಲ ಮೇಡಮ್. ಅದಕ್ಕೆ ಅದಕ್ಕೆ ವಿಡಿಯೋ ಪಾಪ ಅವ್ರು ಬಂದಿದ್ದಾರಲ್ಲ ಅಂದ್ಬಿಟ್ಟು ಅದ್ರಾಗ 40 ರೂಪಾಯಿ ಕೊಟ್ಟೆ. ಅಲ್ಲಿ ತೋರಿಸ್ತಿದಾರಲ್ಲ ನನ್ನ ಹೆಸರು ತೋರಿಸ್ತಾ ಇದೆ ಸುಷ್ಮಿತಾ ಅಂತ ಹೋಗ್ಲಿ ಬಿಡಿ, ಅಥವಾ ಹೊರಗಡೆ ತಿಂದರೆ ಎಲ್ಲ ಹೋಗುತ್ತಲ್ವಾ ಅಂದ್ಬಿಟ್ಟು ಕೊಟ್ಟೆ ನಾನು. ಇನ್ನೇನು ಮಾಡ್ತೀರಾ ಸರ್, ಎಲ್ಲ ದುಡಿಯೋದೇ ಹೊಟ್ಟೆಗಾಗಿ. ನೋಡಿ ಫ್ರೆಂಡ್ಸ್, ಇಷ್ಟು ಕತೆ ಆಗೋಯ್ತು. 2 ಆಟೋ ಬುಕ್ ಮಾಡ್ಕೊಂಡು ಅವರು 40 ರೂಪಾಯಿ ಕೊಟ್ಟೆ. 3 ಕಿಲೋಮೀಟ್ರಿಂದ ಬಂದಿದ್ದೀನಿ ನಾನು, ಲಾಸ್ ಆಗುತ್ತೆ ಅಂದರು. ನಾವು 3.25 ಕಿಲೋಮೀಟರಿಂದ ಬಂದಿದ್ದೀನಿ. ಸರ್ ಈಗ ಲಾಸ್ ಆಗಿದ್ದು ನನಗೆ. ಆ್ಯಕ್ಚುಲಿ ನಿಮಗೆ ಕೊಡಬೇಕು, ಅವ್ರಿಗೂ ಕೊಟ್ಟೆ. ಈಗ ನಾನು ಅಲ್ಲಿ ಊಟಗಳಿಗೆ ಹೋಗ್ಬೇಕು, ಅಲ್ಲಿಂದ ನಾನು ಸಾಲಿಗ್ರಾಮ್ಗೆ ಹೋಗ್ಬೇಕು. ಈಗ ಲಾಸ್ ಆಗಿದ್ದು ನನಗೆ. ಈಗ ನಂಗೆ ಟೈಮು ಇಲ್ಲ. 5:15 ಡಾಕ್ಟ್ರು ಬರ್ತಾರೆ, ಡಾಕ್ಟ್ರು ಮೀಟ್ ಮಾಡ್ಕೊಂಡು ಹೋಗ್ಬೇಕು. ಸೊ ಫ್ರೆಂಡ್ಸ್, ಇಷ್ಟ ಆಯಿತು ಕತೆ. ಇವಾಗ 2 ಆಟೋ ಬಂದು ಈಗ ಅವ್ರನ್ನ ಭೂಮಿಕಾ ಸಿಸ್ಟರ್ನ ಮೀಟ್ ಮಾಡಿದ್ದು ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾತಾಡಿದ್ರು. ಬರ್ತೀನಿ ಮನೆಗೂ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಬನ್ನಿ ಇವಾಗ ಹೋಗೋಣ, ಬೇಗ ಬೇಗ ಕ್ಲಿನಿಕ್ಗೆ ಹೋಗಿ. ಆಲ್ರೆಡಿ 4 ಗಂಟೆ ಆಗಿದೆ. 5:30ಗೆ ನಾನು ಅಲ್ಲಿ ಇರಬೇಕು. ಡಾಕ್ಟರ್ಗೆ ತೋರಿಸ್ಕೊಂಡು ಹೋಗೋಣ. ನಾವು ಎಂಥ ದಡ್ಡಿ ಅಂದರೆ ನಮ್ಮದು ಮೈಸೂರು ಡಿಸ್ಟಿಕ್ಕು, ನಮ್ಮೂರಿಂದ 2 ಅವರು ಮೈಸೂರಿಗೆ. ಬಟ್ ನಾನು ಕಾಲೇಜ್ ಓದಬೇಕಾದ್ರೆ ಚಾಮುಂಡಿ ಬೆಟ್ಟಕ್ಕೆ ಹಾಗೆ ಅರಮನೆಗೆ ಬಂದಿದ್ದು. ನಾನು ಮೈಸೂರಲ್ಲಿ ರೋಡ್ಗಳು ಗೊತ್ತಿಲ್ಲ, ನನಗೆ ಓಡಾಡೋ ಗೊತ್ತಿಲ್ಲ. ಭೂಮಿ ಸಿಸ್ಟರ್ ಮನೆ ಹತ್ರಕ್ಕೇ ಚಾಮುಂಡಿ ಬೆಟ್ಟ ಕಾಣಿಸ್ತಿತ್ತು. ಸಿಸ್ಟರ್ ಯಾವುದೋ ಬೆಟ್ಟ ಬೇರೆ ಇದೆ ಅಂದರೆ ಅವ್ರು ನಗ್ತಿದ್ರು. ಚಾಮುಂಡಿ ಬೆಟ್ಟ ಸಿಸ್ಟರ್ ಅಂತ. ಹೌದಾ ಸಿಸ್ಟರ್, ಗೊತ್ತಿಲ್ಲ ಅಂತ ಹೇಳಿದೆ. ನೋಡಿ, ನಾವು ಇಷ್ಟು ಹತ್ರ ಇದ್ದು ಕೂಡ ಬಂದಿಲ್ಲ. ಸಿಸ್ಟರ್, ಇಲ್ಲಿ ಊಟಗಳಿಗೆ ಪ್ಲಾಟ್ಫಾರ್ಮ್ ಯಾವುದು? ಅವೆಲ್ಲ ಊಟಗಳಿಗೆ ಹೋಗುತ್ತಾ? ಬಸ್ ಅಂತ ಇರುತ್ತೆ. ಇಲ್ವಲ್ಲ ಹತ್ಕೊಡಿ, ಊಟಕಳಿ ಸ್ಟಾಪ್ ಕೊಡಿ ಅಂತಾನೆ. ಅಲ್ಲಿ 2 ಸ್ಟಾಪ್ ಇದೆ. ಹೌಸಿಂಗ್ ಬೋರ್ಡ್ ಒಂದು ಮತ್ತೆ ಇನ್ನೊಂದು ಹಾಕೊಡ್ತಾರೆ. ಥ್ಯಾಂಕ್ ಯು. ಜನ ನೋಡಿದ್ರೆ ಹೆದರಿಕೆ ಆಯ್ತಾ ಇದೆ. ನಾನು ಹೋಗೋದು ಯಾವಾಗ? ಆಲ್ರೆಡಿ 4:15 ಇಲ್ಲೇನೆ. ನಾನು ಹೋಗೋದು ಯಾವಾಗ? ಏನು ಕತೆ? ಇಲ್ಲಿ ಅಕ್ಕೂ ನೋಡಿದ್ರೆ ಭಯ ಆಯ್ತಾ ಅಂದಂಗೆ. ನಂಗೆ ಆಗಲ್ಲ, ಜನ ನೋಡಿದ್ರೆ ಭಯ ಆಯ್ತಾವೆ. ಬಸ್ಸು ಇಲ್ಲ, ಇದೇ ಲೈನು ಅಂತ ಹೇಳ್ತಾವ್ರೆ ಊಟಗಳಿಗೆ ಹೋಗೋದು. ಏನು ನಾನು ಹೋಗೋದು ಎಷ್ಟೊತ್ತು? 5:20 ಡಾಕ್ಟ್ರು ಬರ್ತಾರೆ. ಏನು ಮಾಡೋದಪ್ಪ ಇವಾಗ ಈ ಲೈನಲ್ಲಿ? ಆದರೆ ಒಂದು ಬಸ್ಸು ನಿಂತಿಲ್ವಪ್ಪ. ತಾಳಿ ಇನ್ನೊಬ್ಬನ ಕೇಳೋಣ ಯಾರನ್ನಾರು. ಫ್ರೆಂಡ್ಸ್, ಓಡ್ ಬಂದು ಹತ್ಕೊಬಿಟ್ಟೆ. ಇದೇನು ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಊಟಗಳಿಗೆ 20 ರೂಪಾಯಿ ಅಂತೆ ಇಲ್ಲಿಂದ. ಬಸ್ ಟ್ರಾಫಿಕ್ ಇಲ್ಲದೆ ಹೋದರೆ ಸಾಕು, ಬೇಗ ಬೇಗ ಪಟಾಪಟ್ಟೆ ಹೋಗ್ಬಿಟ್ರೆ ಸಾಕಾಗೈತೆ. ಯಾಕಂದರೆ ನಂಗೆ ಅಲ್ಲಿ ಲೇಟ್ ಆಯಿತು ಅಂತ ಹೇಳಿದ್ರೆ ನಮ್ಮ ಮನೆಗೆ ಹೋಗೋದು ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಆ್ಯಂಡ್ ಅವ್ರ ಹತ್ರ ಮಾತಾಡಿದ್ದು ತುಂಬ ಖುಷಿ ಆಯಿತು. ತುಂಬ ಕ್ಲೋಸಾಗಿ ಮಾತಾಡಿದ್ರು. ನಾನು ಹೆಂಗಪ್ಪ ಮಾತಾಡೋದು, ಅಷ್ಟು ದೊಡ್ಡ ಯೂಟ್ಯೂಬರ್ ಅವರು ಅಂತ ಅಂದ್ಕೊಂಡು ಹೋದೆ. ಬಟ್ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ಏನೋ ವಿಚಾರಿಸ್ಕೊಂಡ್ರು, ಧೈರ್ಯ ಹೇಳಿದ್ರು, ಏನೇ ಆದ್ರೂ ಹೆದರ್ಕೋಬೇಡಿ ಅಂತ. ಸೊ ತುಂಬ ಖುಷಿ ಆಯಿತು. ಸೊ ಮನೆಗೆ ಹೋದ್ಮೇಲೆ ಮಾತಾಡ್ತೀನಿ. ಮಿಕ್ಕಿದ್ದು ಇಲ್ಲಿ ಬಸ್ಸಲ್ಲೆಲ್ಲ ಮಾತಾಡೋಕ್ಕಾಗಲ್ಲ. ಡಾಕ್ಟರ್ ಏನಂತಾರೆ ಕೇಳ್ಕೊಳ್ಳೋಣ ಹಾಸ್ಪಿಟಲಲ್ಲಿ ಇವತ್ತು. ಕರೆಕ್ಟಾಗಿ ರೀಚ್ ಆದರೆ, ಕರೆಕ್ಟಾಗಿ ಅಂದರೆ ಡಾಕ್ಟರ್ ಬರೋ ಟೈಮಿಗೆ ರೀಚ್ ಆಗಿದ್ದೀನಿ. 5:22ಕ್ಕೆ ರೀಚ್ ಆಗಿದ್ದೀನಿ. ಡಾಕ್ಟ್ರು ಲಾಸ್ಟ್ ಟೈಮ್ ಕರೆಕ್ಟಾಗಿ ಬರೋದು 5:20ಕ್ಕೆ ಬರ್ತಾರಂತೆ. ಅಂದರೆ ಅವ್ರು ಬಂದು 2 ಮಿನಿಟ್ಸ್ ಆಗಿರುತ್ತೆ. ಬಟ್ ಪೇಷಂಟ್ಸೇ ಇರ್ತಾರೆ. ದೇವ್ರ ಹತ್ರ ಕೇಳ್ಕೊತಾ ಇದ್ದಾರೆ, ಪೇಷಂಟ್ಸ್ ಜಾಸ್ತಿ ಇಲ್ದಾನೆ ಹೋಗ್ಲಪ್ಪ, ಜಾಸ್ತಿ ಜನ ಇದ್ದರೆ ನನಗೆ ಲೇಟ್ ಆಯ್ತದೆ. ಯಾಕಂದರೆ ನಾನೇ ಕೊನೆ ಅಲ್ವಾ, ಅದಕ್ಕೋಸ್ಕರ ಆ ಥರ ಪ್ರೇಯರ್ ಮಾಡ್ಕೊತಾ ಇದೆ. ಇಲ್ಲಿಂದ ಅಂದರೆ ಈ ಊಟಕಳಿ ಬಸ್ ಸ್ಟಾಪಿಂದ ಹತ್ತಿರನೇ ಕ್ಲಿನಿಕ್ಕು. ಒಂದು 5 ನಿಮಿಷ ಮೇಲಾಗುತ್ತೆ ನಡ್ಕೊಂಡು ಹೋದರೆ. ಬನ್ನಿ ಇವಾಗ ಪಟ ಅಂತ ನಡ್ಕೊಂಡು ಹೋಗ್ತಾ ಇರೋಣ. ಇಲ್ಲಿ 1 ಗಂಟೆಗೆ ಬಂದೆ. ಇಲ್ಲಿಂದ ಅಲ್ವಾ ಹೋಗಿದ್ದು. ನಾನು ಮೆಡಿಕಲ್ ಅವರು ಕಾಲ್ ಮಾಡಿ ಹೇಳಿದ್ದೆ. ಅವ್ರು ಒಂದು 3:30-4 ಗಂಟೆಗೆ ಬನ್ನಿ ಅಂದರು. ನಾನು ಬರೋದೇ 5:30 ಆಗಿತ್ತು. ಅಲ್ಲೊಬ್ಬರು ಮೇಡಮ್ ಇದ್ರು, ರಿಕ್ವೆಸ್ಟ್ ಮಾಡಿಕೊಂಡೆ ನಾನು ರಾಮನಾಥ್ಪುರ ಹತ್ರ ಹೋಗಬೇಕು, ಸಾಲಿಗ್ರಾಮ ನಮ್ಮದು ಅಂತ. ಎಲ್ಲ ಮಧ್ಯದಲ್ಲಿ ಬಿಡಲ್ಲ, ನೀವು ಜನಗಳನ್ನ ಕೇಳ್ಕೋಬೇಕು, ಜನ ಜಗಳಕ್ಕೆ ಬರ್ತಾರೆ ಅಂದರು. ನಾನು ಕೇಳಲಿಲ್ಲ. ಬಿಕಾಸ್ ನಾವು ಒಳೆ ನರಸೀಪುರದಿಂದ ಬಂದಿದ್ದೀವಿ, ಯಾರು ಆ ಥರ ಬಿಡಲ್ಲಮ್ಮ ಅಂತ ಒಬ್ರು ಅಂದರು. ಅದಕ್ಕೋಸ್ಕರ 3 ಅವರ್ ವೆಯ್ಟ್ ಮಾಡಿದೆ. ಫ್ರೆಂಡ್ಸ್, ಟೈಮ್ ಎಷ್ಟು ಗಂಟೆ ಗೊತ್ತಾ? 8:15, 8:11 ಆಗೈತೆ. ನಮ್ಮಮ್ಮ ಅಲ್ಲೇ 2 ಸತಿ ಫೋನ್ ಮಾಡ್ತು. 4 ಜನ ಇದ್ದರು, ಇನ್ನೊಂದು 5 ನಿಮಿಷ ಕಣಮ್ಮ ಅಂತ ಅಂದೆ. ಮತ್ತೆ ಈಗ ಫೋನ್ ಮಾಡ್ತು. ಏನು ಹೇಳೋದು, ನಾನು ಇನ್ನೂ ಹಾಸ್ಪಿಟ್ಲ್ ಒಳಗಡೆ ಇದ್ದೆ. ನಾನು ಹೋದೆ. ನಮ್ಮಮ್ಮ ಫೋನ್ ಮಾಡಿದಾಗ ನೋಡಿ ಮೆಡಿಸನ್ನು ಕೂಡ ಬ್ಯಾಗ್ ಒಳಗಡೆ ಹಾಕ್ಕೊಂಡಿಲ್ಲ. ಎಲ್ಲಿ ಟೈಮ್ ವೇಸ್ಟ್ ಆಯ್ತದೆ ಅಂತ ಹೋಗ್ತಾ ಇದ್ದೀನಿ.
ಒಂದು ಕಡೆ ಖುಷಿ ಭೂಮಿಕಾ ಸಿಸ್ಟರ್ನ ಮೀಟ್ ಮಾಡಿದೆ ಅಂತ, ಇನ್ನೊಂದು ಕಡೆ ಭಯ. ನಾನು ಒಬ್ಬಳೇ 8 ಕಾಲ ಆದ್ರೂ ಇಲ್ಲೇ ಊಟಗಳಿಲ್ಲೇ ಇದ್ದೀನಿ. ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀನಿ. ನಂಗೆ ಡೈರೆಕ್ಟ್ ಸಾಲಿಗ್ರಾಮ ಸಿಕ್ಬಿಟ್ರೆ ನಂಗೆ ಭಯ ಇಲ್ಲ. ಕೆ ಆರ್ ನಗರ ಸಿಕ್ಕಿದ್ರೆ ಓಕೆ, ಬಟ್ ಕೆ ಆರ್ ನಗರದಿಂದ ಸಾಲಿಗ್ರಾಮ ಸಿಗುತ್ತೋ ಸಿಗಲ್ವೋ ಏನು ನನಗೊಂದು ಗೊತ್ತಿಲ್ಲ. ಏನು ಮಾಡಬೇಕು ಅಂತಲೂ ಗೊತ್ತಾಯ್ತಾ ಇಲ್ಲ. ಇದು ಯಾರೂ ನನ್ನ ಫ್ರೆಂಡ್ಗಳು ಗೊತ್ತಿರೋರು ಯಾರೂ ಇಲ್ಲ ಉಳ್ಕೊಳ್ಳೋಣ ಅಂತ ಹೇಳಿದ್ರೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಒಂದು ಕಡೆ ಅಷ್ಟು ಖುಷಿಯಾಗಿದ್ದೆ ಭೂಮಿಕಾ ಅವ್ರನ್ನ ಮೀಟ್ ಮಾಡಿದೆ ಅಂತ ಹೇಳಿ. ಇಲ್ಲಿ ನೋಡಿದ್ರೆ ಹಿಂಗೆ ಲೇಟ್ ಆಗೋಯ್ತು ಏನು. ಯಾಕಂದರೆ ಯಾರಾದರೂ ಇದ್ದರೆ ನಮ್ಮ ಜೊತೆಲಿ ಬ್ಯಾಕ್ ಸಪೋರ್ಟ್ಗೆ ಏನೂ ಆಗಲ್ಲ. ಒಂಟಿ ಜೀವನ ನಿಜ ಕಷ್ಟ. ನನಗಂತೂ ಲಾಸ್ಟ್ ಟೈಮು ಅಷ್ಟೇ ಬೇಜಾರಾಗೋಯ್ತು. ಒಬ್ಬಳೇ ಬಂದೆ ಲಾಸ್ಟ್ ಟೈಮೂ ಬೇಜಾರಾಗೋಯ್ತು. ಈ ಸಲನೂ ಬೇಜಾರಾಯ್ತೈತೆ. ನನ್ನ ಹಸ್ಬೆಂಡ್ ಇದ್ದಿದ್ರೆ ಚೆನ್ನಾಗಿರೋದು, ಕರ್ಕೊಂಬರೋರು ಕರ್ಕೊಂಡು ಹೋಗಿರೋರು ಅನ್ನೋ ಥರ ಮನಸ್ಸಿಗೆ ಫೀಲ್ ಆಗ್ತಿದೆ ಫ್ರೆಂಡ್ಸ್. ನೋಡೋಣ, ದೇವ್ರ ದಯೆಯಿಂದ ಬಸ್ ಸಿಕ್ಬಿಟ್ರೆ ಸಾಕು. ಇವಾಗ ನಾನಂತೂ ಎನರ್ಜಿ ಇಲ್ಲ, ಹಾಗೂ ಕೂಡ ಭಾಳ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ಸೊ ಮನೆಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಚಾರ್ಜು ಕೂಡ ಕಡಿಮೆ ಇದೆ. ನನ್ನ ಪುಣ್ಯಕ್ಕೆ ಹಾಸನ ಗಾಡಿ ಸಿಕ್ತು. ಅದು ಕೆ ಆರ್ ನಗರ ಕಡೆನೇ ಹೋಗೋದು. ಕೆ ಆರ್ ನಗರದಿಂದ ಬೇರಿಯ ಹೋಗಿ ಬೇರಿಯ ರೂಟಿಂದ ಹಾಸನ ಕಡೆ ಹೋಗುತ್ತೆ. ಹಾಗಾಗಿ ಬೇರಿಯದಲ್ಲಿ ಇಳ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಬೇರಿಯಾಗೆ ಟಿಕೆಟ್ ತೊಗೊಂಡೆ. ಇಡೀ ಬಸ್ಸಲ್ಲಿ ಎಲ್ಲ ಕೂತಿದ್ದಾರೆ ಫ್ರೆಂಡ್ಸ್, ನಾನು ಒಬ್ಬಳೇ ನಿಂತಿದ್ದೀನಿ. ಯಾಕಂದರೆ ನಮ್ಮ ಜೊತೆನೂ ಅಕ್ಕಪಕ್ಕ ಯಾರಾದರೂ ನಿಂತ್ಕೊಂಡ್ರೆ ಆ ಲೆವೆಲ್ಗೆ ಫೀಲ್ ಆಗೋಲ್ಲ. ನಾನು ಮುಂಚೆ ನೈಟ್ 8:30 ಆಗೋಯ್ತಲ್ವ ಅಂತೇಳಿ ತುಂಬ ನೆನಪಾಯ್ತಿತ್ತು ಸಂತು ಅವ್ರನ್ನ. ಒಂಟಿ ಜೀವನ ಯಾಕಪ್ಪ ದೇವರೇ ಇಷ್ಟೊಂದು ಕಷ್ಟ ಆಯಿತು. ಏನೇ ಆದರೂ ಒಂದು ಗಂಡಸು ದಿಕ್ಕಿಲ್ಲ ಅಂತ ಹೇಳಿದ್ರೆ ಏನೇ ಆದರೂ ಭಯ ಅಂತ ಹೇಳಿ ಅದರೊಳಗೆ ಬಸ್ಸಲ್ಲಿ ಬೇರೆ ಒಬ್ಬಳೇ ನಿಂತಿದ್ದಾಗ ಏನೇನೋ ಒಂಥರ ಮನಸ್ಸಲ್ಲಿ ವಿಚಿತ್ರವಾದ ಫೀಲಿಂಗು. ಅಲ್ಲಿಂದ ಅಪ್ಪಾಜಿ ಬಂದು ಕರ್ಕೊಬತ್ತು ಮನೆಗೆ ನನ್ನ. ಫ್ರೆಂಡ್ಸ್ ಫೈನಲಿ ಬಂದೆ ನೋಡಿ. ಬಂದ ತಕ್ಷಣ ವಾಶ್ ಮಾಡಿದೆ. ಊಟ ಆಯಿತು. ಆ್ಯಕ್ಚುಲಿ ಊಟ ಮಾಡಿ ಇವಾಗ ಹೊಸ್ದಾಗಿ ಮತ್ತೆ 3 ಥರ ಟ್ಯಾಬ್ಲೆಟ್ ಕೊಟ್ಟರು. ಸೊ ಅದನ್ನು ಟ್ಯಾಬ್ಲೆಟು ಕೂಡ ನಾನು ಕುಡಿದೆ. ಇವಾಗ ಬಂದು ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡಾಯ್ತು. ಕಾಲೆಲ್ಲ ನೋವು, ಬ್ಯಾಕ್ ಪೇನು, ಸೊಂಟ ನೋವು, ಹೆವಿ ಸೊಂಟ ನೋಯ್ತಾ ಇದೆ. ನಂಗೆ ಮುಂಚೆಯಿಂದನೂ ಬ್ಯಾಕ್ ಪೇನ್ ಐತೆ. ಅದರಲ್ಲಿ ಇವತ್ತು ಜಾಸ್ತಿ ಟೈಮು ಕೂತಿದ್ದೀನಿ ಮತ್ತು ಅಪ್ರೂಪ್ದಂಗೆ ಜಾಸ್ತಿ ಓಡಾಡಿದ್ದೀನಿ. ಎಲ್ಲೂ ಹೊರಗಡೆ ಹೋಗಲ್ಲಲ್ಲ, ಕಾಲೆಲ್ಲ ನೋವ್ತಾವೆ. ಈಗ ಪಾಚ್ಕೊಬಿಡೋದೆ. ಕೃತು ಆಲ್ರೆಡಿ ಮಲ್ಕೊಂಡಿದ್ದು. ನಮ್ಮಮ್ಮ ಎಚ್ಚರಾಗಿತ್ತು, ರಾಮಾಚಾರ್ಯ ನೋಡ್ತಾ ಇತ್ತು, ನಮ್ಮ ಅವ್ವನೂ ಎಚ್ಚರಾಗಿತ್ತು. ಸೊ ಇವಾಗ ಮಲ್ಕೊಳ್ಳೋದೇ ಕೆಲಸ. ಮಲ್ಕೋಬೋದಿತ್ತು. ಅಮ್ಮ ಆಲ್ರೆಡಿ ಇಲ್ಲಿ ನೋಡಿ ಗಿಣ್ ಮಾಡೈತೆ. ನೋಡಿದ್ನಲ್ವಾ, ಯಾಕೋ ತಿನ್ನಬೇಕು ಅನ್ನಿಸ್ತು. ಅಲ್ಲೂ 5:30 ಹೋದವಳು 8:30 ತನಕ ಕೂತಿದ್ದೀನಿ. ಅಲ್ಲೆಲ್ಲೂ ನಿಯರ್ ಬೈ ಬೇಕ್ರಿನೂ ಕಾಣ್ತಾ ಇಲ್ಲ. 8:45ಗೆ ನಾನು ಅಲ್ಲಿಂದ ಮೆಡಿಕಲಲ್ಲಿ ಮಾತ್ರೆ ತೊಗೊಂಡು ಬಸ್ ಸ್ಟಾಪ್ಗೆ ಓಡಿ ಬಂದೆ. ಅಲ್ಲೊಂದು 10 ನಿಮಿಷ ಬಸ್ ಸ್ಟಾಪಲ್ಲಿ ಬಸ್ಸು ವೆಯ್ಟ್ ಮಾಡಿದೆ. ಹೊರಗಡೆ ಎಲ್ಲೂ ಒಂದು ಬೇಕ್ರಿಗೂ ಹೋಗೋಕ್ಕಾಗಲಿಲ್ಲ, ಏನೂ ತಿನ್ನೋಕ್ಕಾಗಲಿಲ್ಲ. ಇಲ್ಲಿ ಮನೆಗೆ ಬಂದೆ ಊಟ ಮಾಡಿದ್ದು. ತುಂಬ ಹಸಿವಾಗ್ತಿತ್ತು, ಒಂಥರ ತಲೆನೋವು ಸ್ಟಾರ್ಟ್ ಆಗಿದೆ. ಇದು ನೋಡ್ಬಿಟ್ನಲ್ವಾ, ಏನಕ್ಕೋ ತಿನ್ನಬೇಕು ಅಂತ ಅನ್ನಿಸ್ತು. ಗಿಣ್ಣು ಆರ್ಲಿ ಅಂತ ಹೇಳಿ ತಟ್ಟೆಗೆ ನೀರು ಹಾಕ್ಬಿಟ್ಟಿಟ್ಟೈತೆ. ಸ್ವರ್ಗ. ಹಸ್ಕೊಂಡಿದ್ದವ್ರಿಗೆ ಹಿಂಗೆ ಗಿಣ್ಣು ಕೊಟ್ಬಿಟ್ರಂತೂ ಇದ್ರ ಮುಂದೆ ಯಾವ ಪೇಸ್ಟ್ರಿ ಕೇಕು ಇಲ್ಲ, ಯಾವ ಐಸ್ ಕೇಕು ಇಲ್ಲ, ಯಾವ ಬ್ಲ್ಯಾಕ್ ಕರೆಂಟು ಯಾವುದೂ ಇಲ್ಲ. ಅಷ್ಟು ಸಖತ್ತಾಗಿದೆ. ಒಂದು ಬಟ್ಲಿಗೆ ಹಾಕೊಂಡು ತಿಂದೇ ಬಿಡ್ತೀನಿ ಫ್ರೆಂಡ್ಸ್, ಸಖತ್ತಾಗದೆ ಟೇಸ್ಟು. ಆ್ಯಂಡ್ ಭೂಮಿಕಾ ಪ್ರಮೋದ್ ಅವರ ಸಿಸ್ಟರ್ನ ಮೀಟ್ ಮಾಡಿದ್ದು. ಆ್ಯಂಡ್ ಹಸ್ಬೆಂಡು ಪ್ರಮೋದ್ ಅಣ್ಣ ಅವರು ಕೂಡ ಇದ್ದರು. ತುಂಬ ಚೆನ್ನಾಗಿ ಮಾತಾಡಿದ್ರು. ಹಾಗೆ ಹೇಳ್ಕೊಂಡೆ, ಧೈರ್ಯ ಹೇಳಿದ್ರು ಹಿಂಗೆ ಮಾಡಿ ಅಂತ. ಆ್ಯಕ್ಚುಲಿ ಯೂಟ್ಯೂಬು ಕೂಡ ಈ ಥರ ಮಾಡಿ ಹೇಳಿದ್ರು. ತುಂಬ ಖುಷಿ ಆಯಿತು. ಯಾಕಂದರೆ ಆ ಥರ ಸಪೋರ್ಟಿವ್ ಹಸ್ಬೆಂಡ್ ಸಿಗೋದು ತುಂಬ ಕಡಿಮೆ. ಮನೆಗೆ ಹೋದವ್ರನ್ನೂ ಅಷ್ಟೇ ಪ್ರೀತಿಯಿಂದ ಮಾತಾಡ್ತಾರೆ. ನಂಗೊಂದು ಸ್ವಲ್ಪ ಮನಸ್ಸಲ್ಲಿ ಇತ್ತು, ಬಿಕಾಸ್ ಅವರು ಅಷ್ಟು ದೊಡ್ಡ ಯೂಟ್ಯೂಬರು. ಮನೆಗೆ ಹೋಗಿ ಹೆಂಗಪ್ಪ ಮಾತಾಡೋದು, ಹೆಂಗೆ ಅನ್ನೋದು ಇದ್ದೇ ಇರುತ್ತೆ. ನಾವು ಫಸ್ಟು ಯಾರನ್ನೇ ಮೀಟ್ ಮಾಡಿದ್ರು ಪರಿಚಯ ಅಂದರೆ ಈಗ ಮೊಬೈಲಲ್ಲಿ ನೋಡಿರ್ತೀವಿ ಅಥವಾ ಕಾಲಲ್ಲಿ ಮಾತಾಡಿರ್ತೀವಿ. ಡೈರೆಕ್ಟ್ ಆ ಪರ್ಸನ್ನ ನೋಡಿದಾಗಲೇ ಮಾತಾಡ್ಬೇಕಾದ್ರೆ ಒಂಥರ ಅನಿಸುತ್ತೆ. ಬಟ್ ನಂಗೆ ಆ ಥರ ಫೀಲ್ ಆಗಕ್ಕೆ ಅವ್ರು ಬಿಡಲೇ ಇಲ್ಲ. ಹೋದ ತಕ್ಷಣ ಅವರು ಅಣ್ಣ ಮತ್ತು ಭೂಮಿಕಾ ಸಿಸ್ಟರ್ ಇಬ್ಬರು ಚೆನ್ನಾಗಿ ಮಾತಾಡ್ಸಿದ್ರು. ಪಾಪನೂ ಕೂಡ ತುಂಬ ಸೈಲೆಂಟು. ನನ್ನ ಹತ್ರ ಎಲ್ಲ ಬಂದಳು. ಅವಳನ್ನ ಸುಮಾರು ಹೊತ್ತು ಆಟ ಆಡಿಸ್ದೆ. ಹಾಗೆ ಕಸ್ಟಮರು ಬಂದಿದ್ದರು. ಒಂದು ಅರ್ಧ ಗಂಟೆ ಅವ್ರು ಸೀರೆ ತೊಗೋತಾಯಿದ್ರು. ಸೀರೆಗಳಂತೂ ಸಖತ್ತಾಗವೆ. ಬಟ್ ನಾನು ಅಮೌಂಟ್ ತೊಗೊಂಡೋಗಿರಲಿಲ್ಲ. ನಂಗೆ ಹಂಗೂ ಒಂದು ಮೂಲೆಯಲ್ಲಿ ಅನ್ನಿಸ್ತು, ನಮ್ಮ ಅಮ್ಮಗೆ ಸೀರೆ ತೊಗೊಂಡು ಹೋಗ್ಬೋದಾಗಿತ್ತೇನೋ ಅಂತ. ಬಟ್ ಅಮ್ಮ ಹಾಸ್ಪಿಟ್ಲಿಗೆಲ್ಲ ಅಮೌಂಟ್ ಬೇಕಿತ್ತಲ್ವ, ಅಯ್ಯೋ ಶಾರ್ಟೇಜ್ ಆದರೆ ಆಮೇಲಿಂದ ಯಾರನ್ನ ಅಮೌಂಟ್ ಕೇಳೋದು ಅಂತ. ಸೀರೆ ಕಲೆಕ್ಷನ್ಸು ಸಖತ್ತಾಗವೆ. ನೋಡೋಣ ಮುಂದೆ ಯಾವಾಗಲಾದರೂ ನೆಕ್ಸ್ಟ್ ಟೈಮ್ ಹೋದಾಗ ನಮ್ಮ ಅಮ್ಮಗೊಂದು ಸೀರೆ ತೊಗೊಡ್ಬೇಕು. ನೋಡೋಣ, ಚೆನ್ನಾಗಿದ್ದಾವೆ ಸೀರೆ.
ಯಾರೋ ಆಗದೆ ಹೋದವರು ಪಾಪ ಅವರ ಸೀರೆ ಬಗ್ಗೆ ಏನೇನೋ ಕಮೆಂಟ್ಸ್ ಹಾಕಿ ವಿಡಿಯೋ ಮಾಡಿ ಹಾಕಿದಾರಂತೆ. ಅದನ್ನು ಕೂಡ ಬೇಜಾರಿಂದ ಹೇಳಿದ್ರು. ನಾನು ಏನು ಬೇಜಾರು ಮಾಡ್ಕೋಬೇಡಿ ಸಿಸ್ಟರ್ ಅಂತ ಅಂದೆ. ನಾನು ಡೈರೆಕ್ಟಾಗಿ ನೋಡಿದ್ನಲ್ವ ಕ್ಲಾತ್ಸ್ ಎಲ್ಲ ಸಖತ್ತಾಗಿದ್ದಾವೆ. ಆ್ಯಂಡ್ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ನಂಗೆ ತುಂಬ ಖುಷಿ ಆಯಿತು. ಬೇಜಾರಾಗಿದ್ದು ಲಾಸ್ಟಲ್ಲಿ ಏನಕ್ಕೆ ಅಂದರೆ, ನಾನು ಅವ್ರ ಮನೆ 4 ಗಂಟೆಗೆ ಬಿಟ್ಟೆ, ಬಟ್ ಊಟಗಳಿಗೆ ಬರೋದು 5:30 ಆಗೋಯಿತು. ಅಲ್ಲ, 5:30ಇಂದ 8:30 ತನಕ ಡಾಕ್ಟ್ರಿಗೆ ಕಾದಿದ್ದೀನಿ. ಅಲ್ಲಿಂದ ಬಸ್ ಇಲ್ವಲ್ಲ, ಏನು ಸಿಗುತ್ತೋ ಸಿಗಲ್ವೋ ಬಸ್ಸು, ಹೆಂಗೆ ಬರೋದು. ಸಿಂಗಲ್ ಆದರೆ ಹಿಂಗೇನೆ, ಒಂಟಿ ಜೀವನ, ಹೆಣ್ಮಕ್ಳು ಜೀವನ. ಅಪ್ಪ ಅಮ್ಮ, ಅಮ್ಮನ 5-6 ಸಲ ಫೋನ್ ಮಾಡೈತೆ, ಅರ್ಧ ಗಂಟೆಗೆ ಬಿಟ್ಟ. ನನ್ನ ತಂಗಿ 2 ಸಲ ಕಾಲ್ ಮಾಡಾಳೆ, ವರ್ಷಿ 2 ಸಲ ಕಾಲ್ ಮಾಡವ್ರೆ. ನಮ್ಮ ಭಗವಾನ್ ಡಿವೋಟಿ ಅವರು ತುಂಬ ಸೀನಿಯರು, ಅವ್ರು ಒಂದು ಸಲ 2-3 ಸಲ ಕಾಲ್ ಮಾಡವ್ರೆ. ಆ್ಯಂಡ್ ಅವರೆಲ್ಲ ಮನೆಗೆ ಹೋದ್ಮೇಲೆ ಮೆಸೇಜ್ ಹಾಕಿ ಅಂತ ಅಂದವ್ರೆ. ಸೊ ಒಂಥರ ನನ್ನ ಕೇರ್ ಮಾಡೋಕ್ಕೂ ಕೂಡ ಜನ ಇದ್ದಾರೆ. ನಮ್ಮ ಅಪ್ಪ ಅಮ್ಮನ ಬಿಟ್ಟು ಕೂಡ ನನ್ನ ಫ್ರೆಂಡ್ಗಳು ಕೂಡ ಇದ್ದಾರೆ. ಸೊ ಇದಕ್ಕೆ ನಾನು ಏನು ಹೇಳೋದು, ಪ್ರೀತಿಗೆ ಏನು ಹೇಳೋದು, ಎಲ್ಲ ಎಷ್ಟು ಗಾಬರಿ. ಅಯ್ಯೋ ಇಷ್ಟೊಂದು ಲೇಟ್ ಆಯ್ತಾ. ನನ್ನ ತಂಗಿ ಯಾರಾದ್ರೂ ನಿಮ್ಮ ಫ್ರೆಂಡ್ ಮನೆ ಇದ್ದರೆ ಅಲ್ಲೇ ಉಳ್ಕೊ ಅಂತಾಳೆ. ಎಲ್ಲಿ ಉಳ್ಕೊಳಕ್ಕೆ ನನಗೆ ಕ್ಲೋಸ್ ಫ್ರೆಂಡ್ಸ್ ಯಾರೂ ಇಲ್ವಲ್ಲ, ಹಿಂಗೆ ಎಷ್ಟೊತ್ತಾದ್ರೂ ನನ್ನ ಮನೆಗೆ ಬರಲೇಬೇಕು ಅಂತ ಹೇಳಿ ಬಂದೆ. ಇವಾಗ 10 ಕಾಲಿಗೆ ಬಂದೆ. ಇವಾಗ 10:40 ಆಗಿದೆ. ಇವಾಗ ಪಾಚಿ ಮಾಡೋ ಟೈಮ್. ಆ್ಯಂಡ್ ಈ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಭೂಮಿಕಾ ಸಿಸ್ಟರ್ ನಮ್ಮ ವ್ಲಾಗಲ್ಲಿ ಬಂದಿದ್ದಾರಲ್ವ, ಹಾಗಾಗಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಖಂಡಿತ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಜಾಸ್ತಿ ವ್ಯೂಸ್ ಬರಬೇಕು, ಇದಕ್ಕೆ ಒಂದು 50,000 ವ್ಯೂಸ್ ಬರಬೇಕು. ಸುಮ್ಮನೆ ಹೇಳಿದೆ, ತಮಾಷೆಗೆ ಹೇಳಿದೆ, ಯಾರು ಬೇಜಾರಾಗಬೇಡಿ, ಸುಮ್ಮನೆ ಹಾಗೆ ಅಂದಿದ್ದು. ಹಾಗೆ ಸರಿ, ಈ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇನ್ನೊಂದು ಹೊಸ ಬ್ಲಾಗ್ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಬಾಯ್ ಫ್ರೆಂಡ್.